ಸರ್ವವಲ್ಲಭರಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ಸರ್ವವ್ಯಾಪಿಯಾದ ದೇವರೇ, ನಿಮಗೆ ಸ್ತೋತ್ರ. ಜೀವವುಳ್ಳ ದೇವರೇ, ನಿಮಗೆ ಸ್ತೋತ್ರ. ಸೃಷ್ಟಿಕರ್ತರಾದ ದೇವರೇ, ನಿಮಗೆ ಸ್ತೋತ್ರ. ಆದಿಯೂ ಅಂತ್ಯವೂ ಆಗಿರುವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ರೂವಾ, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್, ನಿಮಗೆ ಸ್ತೋತ್ರ. ಪರಿಶುದ್ಧರು 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 ಪರಿಶುದ್ಧರಾದ ತಂದೆಯೇ, ನಿಮಗೆ ಸ್ತೋತ್ರ. ಮಹೋನ್ನತರಾದ ದೇವರೇ, ನಿಮಗೆ ಸ್ತೋತ್ರ. ಪರಲೋಕ ಭೂಲೋಕಗಳ ಒಡೆಯರೇ, ನಿಮಗೆ ಸ್ತೋತ್ರ. ನೀತಿಯ ರಾಜರೇ, ನಿರ್ಮಲವುಳ್ಳ ರಾಜರೇ, ರಾಜಾದಿರಾಜರೇ, ಕರುಣೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ಈ ದಿನವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ. ಈ ಹೊಸ ದಿನವನ್ನು ಕಾಣುವಂತೆ, ಈ ಹೊಸ ದಿನದಲ್ಲಿ ಜೀವಿಸಲು ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವೇ, ಯೆಶಾಯ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ ವಾಕ್ಯ 19ರಲ್ಲಿ ನೀವು ನುಡಿದಿದ್ದೀರಿ ಸ್ವಾಮಿ. ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲವನ್ನು ಸವಿಯುವಿರಿ ಎಂದು ನೀವು ವಾಗ್ದಾನ ಮಾಡಿದಿರಿ. ಯೆಶಾಯ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ ವಾಕ್ಯ 19ರಲ್ಲಿ ನೀವು ಮನಪೂರ್ವಕವಾಗಿ ನನಗೆ ವಿಧೇಯರಾದರೆ ಈ ನಾಡಿನ ಸತ್ಫಲವನ್ನು ಸವಿಯುವಿರಿ ಎಂದು ವಾಗ್ದಾನ ಮಾಡಿದಿರಿ. ಅಪ್ಪ, ಈ ವಾಗ್ದಾನ ನೆನೆಸಿಕೊಂಡು ಈ ಕ್ಷಣದವರೆಗೆ ನಾವು ಮಾಡಿದ ಪ್ರತಿಯೊಂದು ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ, ನಾವು ಮಾಡಿದ ಒಂದೊಂದು ಪಾಪಗಳು ನಿಮ್ಮನ್ನು ದುಃಖಕ್ಕೆ ಒಳಪಡಿಸಿದಂಥ ಪಾಪಗಳು, ನಿಮ್ಮನ್ನು ಚಿಂತೆಗೆ ಒಳಪಡಿಸಿದ ಪಾಪಗಳು, ನಿಮ್ಮನ್ನು ಅವಮಾನಕ್ಕೆ, ದುಃಖಕ್ಕೆ, ವೇದನೆಗೆ ಕಾರಣವಾದಂತಹ ಪಾಪಗಳಿಗಾಗಿ, ಅತಿ ಘೋರವಾದ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮ ಪಾಪಗಳ ಮೇಲೆ ಕರುಣೆಯಾಗಿರಿ, ನಮ್ಮ ಪಾಪಗಳ ಮೇಲೆ ದಯೆ ತೋರಿರಿ ಯೇಸುವೆ. ನಮ್ಮ ಪಾಪಗಳ ನಿಮಿತ್ತ ನಾವು ನಿಮ್ಮ ಪ್ರಸನ್ನತೆಯನ್ನು ಕಳೆದುಕೊಂಡಿದ್ದೇವೆ. ನಾವು ಮಾಡಿದ ಪಾಪಗಳ ನಿಮಿತ್ತ ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ದೇವೆ. ನಾವು ಮಾಡಿದ ಪಾಪಗಳ ನಿಮಿತ್ತ ನಿಮ್ಮ ವಾಕ್ಯಗಳ ಆ ಸವಿಯನ್ನು ನಾವು ಕಳೆದುಕೊಂಡಿದ್ದೇವೆ. ವಾಕ್ಯಗಳ ರುಚಿಯನ್ನು ನಾವು ಕಳೆದುಕೊಂಡಿದ್ದೇವೆ. ವಾಕ್ಯದ ಶಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ನಿಮ್ಮ ವಾಕ್ಯಗಳಲ್ಲಿ ನಾವು ಭರವಸೆಯನ್ನು ಕಳೆದುಕೊಂಡಿದ್ದೇವೆ. ಯೇಸುವೇ, ನಮ್ಮ ಮೇಲೆ ದಯೆ ತೋರಿರಿ ಸ್ವಾಮಿ. ನಮ್ಮ ಕುಟುಂಬದ ಮೇಲೆ ದಯೆ ತೋರಿರಿ, ನಮ್ಮ ಮಕ್ಕಳ ಮೇಲೆ ದಯೆ ತೋರಿರಿ, ನಮ್ಮ ಸಂತತಿಯ ಮೇಲೆ ದಯೆ ತೋರಿರಿ ಯೇಸುವೆ. ಅಪ್ಪ, ನೀವು ದಯೆ ತೋರುವುದಕ್ಕಾಗಿ ಸ್ತೋತ್ರ. ನೀವು ಕರುಣಾಮೂರ್ತಿ ದೇವರು, ಕರುಣೆಯುಳ್ಳ ದೇವರು, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ನಮ್ಮ ಮೇಲೆ ಕೋಪಗೊಳ್ಳದಿರಿ ದೇವ. ಈ ಲೋಕದ ಮೇಲೆ ಕೋಪಗೊಳ್ಳದಿರಿ ಸ್ವಾಮಿ. ಈ ಲೋಕದ ವ್ಯಕ್ತಿಗಳ ಮೇಲೆ ಕೋಪಗೊಳ್ಳದಿರಿ ಸ್ವಾಮಿ. ಯೇಸುವೆ, ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸುವವರಾಗಿದ್ದೀರಿ. ಕರುಣೆಯುಳ್ಳ ದೇವರು, ದಯಾಮಯ ದೇವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ನಾವು ಮನಪೂರ್ವಕವಾಗಿ ನಿಮಗೆ ನಾವು ವಿಧೇಯರಾಗುತ್ತಿದ್ದೇವೆ. ಮನಪೂರ್ವಕವಾಗಿ ನಾವು ವಿಧೇಯರಾಗುತ್ತೇವೆ ಸ್ವಾಮಿ. ಅಪ್ಪ, ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ಶತಾಧಿಪತಿಯು ತನ್ನ ಸೇವಕನ ಒಳ್ಳೆಯ ಆರೋಗ್ಯಕ್ಕಾಗಿ ಯಾವ ರೀತಿ ಬಂದು ನಿಮ್ಮ ಬಳಿಗೆ ಬಂದು ಪ್ರಾರ್ಥಿಸಿದನು,
ಅದೇ ರೀತಿ ಸ್ವಾಮಿ ಈ ಲೋಕದ ಒಳಿತಿಗಾಗಿ ಅಪ್ಪ, ಈ ಲೋಕದ ಒಳಿತಿಗಾಗಿ, ಲೋಕದಲ್ಲಿರುವ ಒಂದೊಂದು ಆತ್ಮಗಳಿಗಾಗಿ ಯೇಸುವೆ ನಾನು ನಿಮ್ಮ ಬಳಿಗೆ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ನಾನು ನಿಮ್ಮ ಬಳಿಯಲ್ಲಿ ಮೊರೆ ಇಡುತ್ತೇನೆ ದೇವ. ಅಪ್ಪ, ನೀವು ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಇಡೀ ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ಸಂಪೂರ್ಣವಾಗಿ ಪರಿಶುದ್ಧಗೊಳ್ಳುತ್ತಾರೆ ಸ್ವಾಮಿ. ಅಪ್ಪ, ಪರಿಶುದ್ಧಾತ್ಮರೇ, ಎಲ್ಲರ ಮೇಲೆ ಹಿಡಿದು ಬನ್ನಿ ಸ್ವಾಮಿ. ಎಲ್ಲರೊಡನೆ ಮಾತನಾಡು ದೇವ. ಎಲ್ಲ ಇಸ್ರೇಲ್ ಜನರೊಂದಿಗೆ ಮಾತನಾಡಿ ಸ್ವಾಮಿ. ಪ್ರತಿಯೊಬ್ಬ ವ್ಯಕ್ತಿಗಳೊಂದಿಗೆ ಮಾತನಾಡಿರಿ. ಎಲ್ಲರೂ ಪ್ರಾರ್ಥಿಸುವುದಕ್ಕಾಗಿ, ಲೋಕದಲ್ಲಿರುವ ನಡೆಯುತ್ತಿರುವಂಥ ಒಂದೊಂದು ಕಾರ್ಯಕ್ಕಾಗಿ, ಲೋಕದಲ್ಲಿ ಉಂಟಾಗಿರುವಂಥ ಪ್ರತಿಯೊಂದೊಂದು ನೈಸರ್ಗಿಕ ಸಮಸ್ಯೆಗಳಿಗಾಗಿ, ನೈಸರ್ಗಿಕ ತೊಂದರೆಗಳಿಗಾಗಿ ಪ್ರಾರ್ಥಿಸಲು ಬೇಕಾದಂಥ ಸ್ವಭಾವದಿಂದ ಅವರನ್ನು ತುಂಬಿಸಿರಿ. ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳುವಂಥ ಸ್ವಭಾವದಿಂದ, ಜ್ಞಾನದಿಂದ ಅವರನ್ನು ತುಂಬಿಸಿರಿ ಸ್ವಾಮಿ. ಯೇಸುವೇ, ಲೂಕನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 26ರಲ್ಲಿ ನೀವು ಹೀಗೆಂದು ನುಡಿದಿದ್ದೀರಿ, ನೋಹನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು ಎಂಬುದಾಗಿ ನೀವು ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ. ವಾಗ್ದಾನ ಮಾಡಿದಿರಿ. ಆ ವಾಗ್ದಾನದ ಮೇಲೆ ನಾವು ಭರವಸೆ ಇಡುತ್ತೇನೆ ಸ್ವಾಮಿ. ಆ ವಾಗ್ದಾನದ ಮೇಲೆ ಭರವಸೆ ಇಡುತ್ತೇನೆ. ಹೌದು ದೇವ, ಈ ದಿನದಲ್ಲಿ ನೋಹನ ಕಾಲದಲ್ಲಿ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆಯುವ ಎಲ್ಲ ಸೂಚನೆಗಳನ್ನು ನಾವು ನೋಡುತ್ತಿದ್ದೇವೆ. ಪ್ರತಿಯೊಂದು ಘಟನೆಗಳನ್ನು ನಾವು ಕಾಣುತ್ತಿದ್ದೇವೆ ಸ್ವಾಮಿ. ಮಳೆಯಿಂದ ಉಂಟಾಗುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳು, ಎಷ್ಟೋ ಕುಟುಂಬಗಳು ಬಿದ್ದು ಹೋಗಿದೆ, ಎಷ್ಟೋ ಬಿಲ್ಡಿಂಗ್ಗಳು ಮಳೆಯಲ್ಲಿ ಕೊಚ್ಚಿ ಹೋಗಿದೆ, ಎಷ್ಟೋ ಪ್ರಾಣಿಗಳು, ಎಷ್ಟೋ ಕಾಡು ಮೃಗಗಳು, ಅಪ್ಪ, ಎಷ್ಟು ರೈತರ ಭೂಮಿಗಳು ನಾಶವಾಗಿದೆ ದೇವ. ಹೌದು ದೇವ, ನೋಹನ ಕಾಲದಲ್ಲಿ ಯಾವ ರೀತಿ ಜಲಪ್ರಳಯದಿಂದ ಅಪ್ಪ ಎಲ್ಲ ಇಡೀ ಭೂಮಿ ನಾಶವಾಯಿತು, ಅದೇ ರೀತಿ ಅಪ್ಪ ನಡೆಯುತ್ತಿರುವುದನ್ನು ನಾನು ಕಣ್ಣಾರೆ ಕಾಣುತ್ತಿದ್ದೇನೆ ಸ್ವಾಮಿ. ಅದಕ್ಕೆ ಆ ವಾಗ್ದಾನಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ದೇವ. ಯೇಸುವೆ, ಆ ವಾಗ್ದಾನ ನೆರವೇರುತ್ತಿರುವುದನ್ನು ನಾನು ಕಣ್ಣಾರೆ ಕಾಣುತ್ತಿದ್ದೇನೆ. ಅಪ್ಪ, ಈ ಲೋಕದ ಮೇಲೆ ಕೋಪಗೊಳ್ಳದಿರಿ ಯೇಸುವೆ. ಯೇಸುವೆ, ನೀವು ಉಂಟು ಮಾಡಿದ ಮಕ್ಕಳು ಸ್ವಾಮಿ. ನೀವು ಉಂಟು ಮಾಡಿದ ಜನರು, ನೀವು ಪ್ರೀತಿಯಿಂದ ಉಂಟು ಮಾಡಿದ ಜನರು, ನಿಮ್ಮ ಛಾಯೆಯಲ್ಲಿ ಉಂಟು ಮಾಡಿದ ಜನರು. ಅಪ್ಪ, ಒಂದು ಅವಕಾಶವನ್ನು ಕೊಡು ದೇವ, ಒಂದು ಅವಕಾಶವನ್ನು ಕೊಡಿ ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಮುಖ್ಯವಾಗಿ ಕ್ರೈಸ್ತರಿಗೆ ಜ್ಞಾನವನ್ನು ನೀಡಿರಿ ಸ್ವಾಮಿ. ಅತಿ ಹೆಚ್ಚಾಗಿ ನಿಮ್ಮನ್ನು ಅವಮಾನಪಡಿಸುತ್ತಿರುವುದು, ನಿಮ್ಮನ್ನು ದುಃಖಪಡಿಸುತ್ತಿರುವುದು, ನಿಮ್ಮ ಪ್ರಸನ್ನತೆಯನ್ನು ಕಡೆಗಣಿಸುತ್ತಿರುವುದು, ಅಪ್ಪ, ನಿಮ್ಮ ಪ್ರಸನ್ನತೆಯನ್ನು ಕಡೆಗಣಿಸುತ್ತಿರುವುದು ಕ್ರೈಸ್ತರಾಗಿದ್ದಾರೆ ದೇವ. ಕಥೋಲಿಕ ಕ್ರೈಸ್ತರಾಗಿದ್ದಾರೆ. ಅವರ ಮೇಲೆ ಕರುಣೆ ತೋರಿರಿ. ಅವರ ಸಂಪೂರ್ಣವಾಗಿ ಅವರು ಮನಪೂರ್ವಕವಾಗಿ ಹಿಂತಿರುಗಿ ಬಂದು ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಆರಾಧಿಸಿ, ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಮಕ್ಕಳಾಗಿ ಅವರು ಮಾರ್ಪಡಲಿ ಸ್ವಾಮಿ. ಈ ಲೋಕದ ಯೋಗಕ್ಷೇಮಕ್ಕಾಗಿ, ಲೋಕದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ನೀವು ಅವರನ್ನು ರಾಜಯಾಜಕರಾಗಿ ಆರಿಸಿಕೊಂಡಿದ್ದೀರಿ. ಅವರ ಸಮ್ಮುಖದಲ್ಲಿ ಪರಿಶುದ್ಧತೆಯಿಂದ ಜೀವಿಸಲು, ಪ್ರಾಮಾಣಿಕತೆಯಿಂದ ಜೀವಿಸಲು ಅವರನ್ನು ಆರಿಸಿಕೊಂಡಿದ್ದೀರಿ. ಯೇಸುವೆ, ಪರಿಶುದ್ಧತೆ ಹಾಗೂ ಪ್ರಾಮಾಣಿಕತೆ ಎಂಬ ಸ್ವಭಾವಗಳಿಂದ ಅವರನ್ನು ತುಂಬಿಸಿರಿ. ಪರಿಶುದ್ಧಾತ್ಮರಿಂದ ಅವರನ್ನು ತುಂಬಿಸಿರಿ ಸ್ವಾಮಿ. ಎಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲಿ, ತಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವಂತಾಗಲಿ ದೇವ. ಯೇಸುವೆ, ನಾವು ನಿಮಗೆ ವಿರುದ್ಧವಾಗಿ ಮಾಡಿದ ಒಂದೊಂದು ಪಾಪಗಳಿಗೆ ಕ್ಷಮೆ ಯಾಚಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ಈ ಭೂಮಿಯಲ್ಲಿ ನೋಹನ ಕಾಲದಲ್ಲಿ ಉಂಟಾಗುವ ರೀತಿಯಲ್ಲಿ ಎಲ್ಲ ನಡೆಯುತ್ತಿದೆ ಸ್ವಾಮಿ. ಗುಡ್ಡಗಳು ಕುಸಿಯುತ್ತಿದೆ. ಆ ಗುಡ್ಡಗಳು ಕುಸಿಯುವುದರ ಮುಖಾಂತರ ಎಷ್ಟೋ ಕುಟುಂಬಗಳು ನಾಶವಾಗುತ್ತಿದೆ. ಎಷ್ಟೋ ಭೂಮಿಗಳು ಬಂಜರು ಭೂಮಿಗಳಾಗಿ ಮಾರ್ಪಾಡಾಗ್ತದೆ ಸ್ವಾಮಿ. ಹೌದು ದೇವ. ಯೇಸುವೆ, ಅಪ್ಪ, ನಮ್ಮ ಮೇಲೆ ಕೋಪಗೊಳ್ಳದಿರಿ ದೇವ. ಈ ಲೋಕದ ಮೇಲೆ ಕೋಪಗೊಳ್ಳದಿರಿ. ನಿಮಗೆ ವಿರುದ್ಧವಾಗಿ ಮಾಡಿರುವ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ಅಪ್ಪ, ಈ ಲೋಕದಲ್ಲಿರುವ ಒಂದೊಂದು ಆತ್ಮಗಳು ರಕ್ಷಿಸಲ್ಪಡಲಿ ಯೇಸುವೆ. ಅಪ್ಪ, ಈ ಲೋಕದಲ್ಲಿ ಒಂದೊಂದು ಆತ್ಮಗಳು ರಕ್ಷಿಸಲ್ಪಡಲಿ. ಒಂದೊಂದು ಆತ್ಮಗಳು ಅಪ್ಪ ಪರಿಶುದ್ಧಗೊಂಡು, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟು, ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿ ಯೇಸುವೆ, ಎಲ್ಲ ಆತ್ಮಗಳು ಪರಲೋಕ ಪ್ರವೇಶ ಮಾಡುವಂತಾಗಲಿ ಸ್ವಾಮಿ. ಯಾವ ಆತ್ಮಗಳು ನರಕದ ಬಾಗಿಲು ಪ್ರವೇಶಿಸದ ಹಾಗೆ ಯೇಸುವೆ, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೀನಿ ಸ್ವಾಮಿ. ಪರಿಶುದ್ಧಾತ್ಮರೇ, ಸಹಾಯ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ, ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ.
ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ಯೇಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ಅದನ್ನು ನಾನು ಮಾಡಿಯೇ ತಿರುವೆನೆಂದು ವಾಗ್ದಾನ ಮಾಡಿದಿರಿ. ಹೌದು ಸ್ವಾಮಿ, ಈ ಲೋಕದಲ್ಲಿ ನೈಸರ್ಗಿಕವಾಗಿ ಉಂಟಾಗುತ್ತಿರುವಂಥ ಎಲ್ಲ ಪ್ರತಿಯೊಂದು ಸಮಸ್ಯೆಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಯೇಸುವೆ, ಎಷ್ಟೋ ಕುಟುಂಬಗಳು ಮಳೆಯಿಂದ ಹಾನಿಗುಂಟಾಗಿ, ಎಷ್ಟೋ ಕುಟುಂಬಗಳು ನಾಶವಾಗಿದೆ, ಎಷ್ಟೋ ಮನೆಗಳು ಸಂಪೂರ್ಣವಾಗಿ ನಿರ್ನಾಮಗೊಂಡಿದೆ, ಸಂಪೂರ್ಣವಾಗಿ ಮನೆಗಳು ಕೊಚ್ಚಿ ಹೋಗಿದೆ, ಮನೆಯಲ್ಲಿರುವ ವಸ್ತುಗಳು ಕೊಚ್ಚಿ ಹೋಗಿದೆ. ಇಲ್ಲಿಯವರೆಗೆ ಅವರು ಕಷ್ಟಪಟ್ಟು ದುಡಿದು ಎಲ್ಲ ವಸ್ತುಗಳು ನಾಶವಾಗಿದೆ. ಹೌದು ಸ್ವಾಮಿ, ಅವರು ನಿಮಗೆ ವಿರುದ್ಧವಾಗಿ ಮಾಡಿದ ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ಅವರ ಮೇಲೆ ಕರುಣೆ ತೋರಿರಿ, ಪ್ರತಿಯೊಂದು ಕುಟುಂಬಗಳ ಮೇಲೆ ದಯೆ ತೋರಿರಿ ಸ್ವಾಮಿ. ಯೇಸುವೆ, ನೋಹನ ಕಾಲದಲ್ಲಿ ಆ ವಾಗ್ದಾನ ನೆರವೇರುತ್ತಿರುವುದನ್ನು ನಾನು ಕಣ್ಣಾರೆ ಕಾಣುತ್ತಿದ್ದೇನೆ ಸ್ವಾಮಿ. ಆದರೆ ನಾನು ಆ ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ದೇವ. ಆ ಆತ್ಮಗಳು ಸಂಪೂರ್ಣವಾಗಿ ಪರಿಶುದ್ಧಗೊಂಡು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟು ಯೇಸುವೆ, ಎಲ್ಲ ಆತ್ಮಗಳು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವಂತಾಗಲಿ ಸ್ವಾಮಿ. ಪಾಪದ ಮೇಲೆ ಪಾಪ, ಇನ್ನೂ ಹೆಚ್ಚು ಪಾಪಗಳು, ನನಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಆ ಒಂದು ಆಲೋಚನೆಯಿಂದ ಅವರು ಪಾಪಗಳನ್ನು ಮಾಡುತ್ತಿದ್ದಾರೆ ದೇವ. ಆ ಪಾಪಗಳ ಮೇಲೆ ನೀವು ಕೋಪಗೊಳ್ಳದಿರಿ ಸ್ವಾಮಿ. ಕೋಪಗೊಂಡು ಪ್ರಕೃತಿಯ ಮೇಲೆ ನಿಮ್ಮ ಕೋಪ ಇಳಿದು ಬರದ ಹಾಗೆ ಯೇಸುವೆ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲರ ಮೇಲೆ ದಯೆ ತೋರಿರಿ, ಎಲ್ಲರ ಮೇಲೆ ಕರುಣೆ ತೋರಿರಿ. ನಿಮ್ಮ ವಾಕ್ಯ ನೆರವೇರುತ್ತಿರುವುದನ್ನು, ನಿಮ್ಮ ವಾಗ್ದಾನ ನೆರವೇರುತ್ತಿರುವುದನ್ನು ನಾನು ಕಣ್ಣಾರೆ ಕಾಣುತ್ತಿದ್ದೇನೆ ಸ್ವಾಮಿ. ಅಪ್ಪ, ನಿಮ್ಮ ಪ್ರೀತಿ ಎಲ್ಲರೂ ಸವಿಯುವಂತಾಗಲಿ ಯೇಸುವೆ. ನೀವು ಪ್ರೀತಿಯುಳ್ಳ ದೇವರು, ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರು. ನಮ್ಮ ಈ ಲೋಕವನ್ನು ನೀವು ಬಹಳ ಪ್ರೀತಿಯಿಂದ ಉಂಟು ಮಾಡಿದಿರಿ ಸ್ವಾಮಿ. ಅಪ್ಪ, ಈ ಪ್ರೀತಿಯನ್ನು ನಾವು ಇನ್ನೂ ಹೆಚ್ಚಾಗಿ ಸವಿಯುವಂತೆ ಯೆರೆಮೀಯ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ. ಅಚಲವಾದ ಪ್ರೀತಿ, ನ್ಯಾಯ, ನೀತಿ ನನಗೆ ಪ್ರಿಯವಾದದ್ದು, ಅದನ್ನು ನಿಮಗೆ ಪ್ರಕಟಪಡಿಸುವ ಸರ್ವೇಶ್ವರ ನಾನೆಂದು ವಾಗ್ದಾನ ಮಾಡಿದಿರಿ. ಹೌದು ಸ್ವಾಮಿ, ನಿಮ್ಮ ಹಾಗೆ ನಮ್ಮನ್ನು ಪ್ರೀತಿಸುವವರು ಈ ಧರೆಯಲ್ಲಿ ಯಾರೂ ಇಲ್ಲ. ಯಾವ ವಸ್ತುಗಳಿಂದಲೂ ಸಾಧ್ಯವಿಲ್ಲ, ಯಾವ ವ್ಯಕ್ತಿಗಳಿಂದಲೂ ಸಾಧ್ಯವಿಲ್ಲ. ಹೌದು ಸ್ವಾಮಿ, ನಿಮ್ಮ ಪ್ರೀತಿ ಈ ಧರೆಯಲ್ಲಿರುವ ಎಲ್ಲರೂ ಸವಿಯುವಂತೆ ಎಲ್ಲರನ್ನು ಆಶೀರ್ವದಿಸಿರಿ, ಎಲ್ಲರನ್ನು ಮಾನಸಾಂತರಗೊಳಿಸಿರಿ. ಯೆಶಾಯ ಪ್ರವಾದಿ ಗ್ರಂಥ 1ನೇ ಅಧ್ಯಾಯ ವಾಕ್ಯವು 19ರಲ್ಲಿ ನುಡಿದಿರುವ ಹಾಗೆ ಅಪ್ಪ, ನಾವೆಲ್ಲರೂ ನಿಮಗೆ ವಿಧೇಯರಾಗಿ ನಡೆದುಕೊಳ್ಳುತ್ತೇವೆ, ಮನಪೂರ್ವಕವಾಗಿ ವಿಧೇಯರಾಗಿ ನಡೆದುಕೊಳ್ಳುತ್ತೇವೆ. ನಿಮ್ಮ ಆಜ್ಞೆಗಳನ್ನು ಅನುಸರಿಸುತ್ತೇವೆ, ನಿಮ್ಮ ಆಜ್ಞೆಗಳನ್ನು ನಂಬಿ ನಾವು ಜೀವಿಸುತ್ತೇವೆ. ನಿಮ್ಮ ವಾಕ್ಯಗಳಲ್ಲಿ ಭರವಸೆ ಇಟ್ಟು, ನಿಮ್ಮ ವಾಕ್ಯಗಳನ್ನು ನಂಬಿ, ನಿಮ್ಮ ವಾಕ್ಯದ ಪ್ರೀತಿ, ವಾಕ್ಯದ ಶಕ್ತಿ, ವಾಕ್ಯದ ಅಭಿಷೇಕವನ್ನು ನಂಬಿ ನಾವು ಜೀವಿಸುತ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಮೇಲೆ ಕರುಣೆ ತೋರಿರಿ. ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳ ಮೇಲೆ ಕರುಣೆ ತೋರಿರಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ, ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ. ಆಮೇನ್. ಪ್ರಭು ಯೇಸು ಕ್ರಿಸ್ತರೇ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಾವು ನಿಮ್ಮನ್ನು ಪ್ರೀತಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ಪ್ರೀತಿಸುತ್ತಾರೆ. ಆಮೇನ್, ಆಮೇನ್, ಆಮೇನ್.